ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಎಮೋಷ್ನಲ್ ಆಗಿರೋಂಥ ವೀಡಿಯೋನ ನಾನು ಶೇರ್ ಮಾಡೋಣ. ನನ್ನಲ್ಲಿರುವಂಥ ಎಮೋಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ, ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ನಾನು ಯಾವತ್ತೂ ಜಾಸ್ತಿ ಪರ್ಸ್ನಲ್ ವೀಡಿಯೋಸ್ಗಳೆಲ್ಲ ಮಾಡೋದಿಲ್ಲ ಯೂಶ್ವಲಾಗಿ. ಇವತ್ತು ಯಾಕೋ ಒಂದು ಸ್ವಲ್ಪ ಹೇಳಬೇಕು, ನಿಮ್ಮ ಜೊತೆನೂ ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನನ್ನ ಅಜ್ಜಿ ಅಂದರೆ ನನಗೆ ಜೀವ. ಲೈಕ್ ನಮ್ಮ ಅಜ್ಜಿ ಅಂದ್ರೇ ನನಗೆ ಒಂದು ಸ್ಟ್ರಾಂಗು ಎಮೋಷನ್ನು, ಲೈಕ್ ಇದೆಲ್ಲದೂ ನಮ್ಮ ಅಜ್ಜಿ ಅಂದರೆ ನನಗೆ ಪ್ರಾಣ. ಸೊ ನಮ್ಮ ಅಜ್ಜಿಗೆ ಇವತ್ತು ಲೈಕ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕಾಲು ನೋವು, ಕೈ ನೋವು. ಇವಾಗ ಏಜ್ ಆಗಿದ್ಮೇಲೆ ಅದು ಕಾಮನ್ನು ಬರುತ್ತೆ. ಇವತ್ತು ಸೊ ನಮ್ಮ ಅಜ್ಜಿಗೂ ಕಾಲು ನೋವು ಬಂದಿತ್ತು. ನನ್ನ ಅಜ್ಜಿ ಅಂದರೆ ನನಗೆ ಜೀವ. ಯಾಕೆ ನನ್ನ ಅಜ್ಜಿ ಅಂದರೆ ಜೀವ ಅಂತಂದರೆ, ನಾನು 5 ಮಂತ್ಸ್ ಬೇಬಿ ಇರುವಾಗಿಂತ ಅವರು ನನ್ನನ್ನು ನೋಡ್ಕೊಂಡಿದ್ದಾರೆ. ಹಾಗೆ ನನಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಕೂಡ ಅವರು ಕೊಟ್ಟಿದ್ದಾರೆ. ನನ್ನ ಸ್ಕೂಲಿಗೆ ಕೂಡ ಕಳಿಸಿದ್ದಾರೆ. ನನ್ನ ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ನನಗಾಗಲಿ ನನ್ನ ತಮ್ಮನಿಗಾಗಲಿ ಅವರೇ ಓದಿಸಿರೋದು ನನ್ನ ಅಜ್ಜಿ ತಾತನೇ. ನನಗೆ ಅವರಂದರೆ ಲೈಕ್ ಪಂಚಪ್ರಾಣ ಅಂತಲೇ ಅನ್ಕೋಬೋದು. ಹಾಗೆ ನಾನು ಏನಾದರೂ ಒಂದು ಇವತ್ತು ಅಚೀವ್ ಮಾಡಿದ್ದೀನಿ, ಈ ಬೆಂಗಳೂರಲ್ಲಿ ಏನಾದರೂ ಒಂದು ಅಚೀವ್ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ನನ್ನ ಕಾರಣನೇ ನಮ್ಮ ಅಜ್ಜಿ ತಾತನೇ. ಏನಾದರೂ ಅಂದ್ಕೊಂಡ್ಲಿ ಇವತ್ತು ಲೈಕ್ ನಾನು ಎಷ್ಟು ಸತಿ ಇದನ್ನ ಎಮೋಷನ್ ಆಗಬಾರ್ದು ಅಂತಂದು ಎಷ್ಟು ಸತಿ ನಾನು ವೀಡಿಯೋನ ಮತ್ತು ನೆಕ್ಸ್ಟು ಜಸ್ಟು ಲೈಕ್ ಇದನ್ನ ಮಾಡುವಾಗ್ಲೂ ಕೂಡ ನಾನು ಎಷ್ಟು ಎಮೋಷನ್ ಆಗಿದ್ದೀನಿ ಅಂತಂದರೆ, ಎಷ್ಟು ಸತಿ ಇದನ್ನು ವಾಯ್ಸ್ ಓವರ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರೂ ನನಗೆ ಅಳು ತಡ್ಕೊಳಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಅಳ್ತಾ ಇದ್ದೀನಿ. ಎದುರುಗಡೆ ಮಾತಾಡೋಕ್ಕೆ ಅಷ್ಟು ಧೈರ್ಯ ಬರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಅಜ್ಜಿ ಅಂದರೆ ಒಂದು ಎಮೋಷನ್. ನನಗೇನಾದರೂ ಕಣ್ಣೀರು ಬಂದರೆ ನಮ್ಮ ಅಜ್ಜಿಗೂ ಕಣ್ಣೀರು ಬರುತ್ತೆ. ಲೈಕ್ ಆ ರೀತಿ ನಮ್ಮ ಇಬ್ಬರದ್ದು ಸಂಬಂಧ. ಅವ್ರಿಗೆ ಒಂದು ವಾರದಿಂದನೂ ಕಾಲು ನೋವು, ಲೈಕ್ ಕೈನ ನೋವು ಅನ್ನೋ ಥರ ಹೇಳ್ತಾಯಿದ್ರು. ಸೊ ನಾನು ಅದನ್ನು ಟೆನ್ಷನ್ ತೊಗೊಂಡಿಲ್ಲ. ಓಕೆ ಬಿಡು, ಹಂಗೆ ನಾರ್ಮಲಾಗಿ ಬರುತ್ತೆ ಅಂತ ವೇಟ್ ಮಾಡ್ತಾಯಿದ್ದೆ. ಅದಾಗಿದ್ಮೇಲೆ ನಿನ್ನೆ ಚೆನ್ನಾಗಿ ಜಾಸ್ತಿನೂ ಲೈಕ್ ಹತ್ಕೊಂಡು ಬಿಟ್ಟಿದ್ದಾರೆ ಲಿಟ್ರಲಿ ಅವರು. ಸೊ ಆವಾಗ ಪಾಪನ ನೋಡ್ಕೊಳ್ತಾ ಇರ್ತಾರಲ್ಲ ಸಮ್ಟೈಮ್ಸು. ಸೊ ಆವಾಗ ನಾನೇ ಹೋಗೋಣ ನಡಿ ಅಜ್ಜಿ ಹಾಸ್ಪಿಟ್ಲಿಗೆ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಯೂಶ್ವಲಾಗಿ 15 ಡೇಸ್ಗೆ ಒಂದ್ಸತಿ B12 ಇಂಜೆಕ್ಷನ್ನು ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಅದು ಎಲ್ಲ ಕಂಟಿನ್ಯೂ ಮಾಡಿಸ್ತಾ ಇದ್ದೀವಿ ಇವಾಗ್ಲೂ. ಯಾಕೆಂದರೆ ನಾವು ವೆಜಿಟೇರಿಯನಲ್ಲಿ ನಮ್ಮ ಫುಡ್ಡಲ್ಲಿ ಏನೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಕೊಡಿಸ್ಕೊಂಡು ಡಾಕ್ಟ್ರೆಲ್ಲ BP ಶುಗರ್ ಏನಾದರೂ ಇದೆಯಾ ಅಂತ ಎಲ್ಲ ಚೆಕಪ್ ಮಾಡಿದ್ರು. ಯಾವುದೇ ರೀತಿ ಆ ಥರ ಯಾವುದೂ ಇಲ್ಲ. ಸೊ ನಾರ್ಮಲ್ಲಾಗಿ ಇದ್ದಾರೆ, ಚೆನ್ನಾಗಿದ್ದಾರೆ. ಅವ್ರು ಇರೋವರೆಗೂ ಒಂದು ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದು ಒಂದು ನಮ್ಮ ಆಸೆ. ಅದಕ್ಕೋಸ್ಕರ ಅದನ್ನ ಹಾಸ್ಪಿಟಲ್ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಅಜ್ಜಿ ಬಗ್ಗೆ ಇದೊಂದಿಷ್ಟು ಹೇಳಬೇಕಾಗಿತ್ತು. ಯಾವಾಗ್ಲೂ ಪೇರೆಂಟ್ಸ್ ಆಗಲಿ ಜೀವನದಲ್ಲಿ ಅಜ್ಜಿ ತಾತ ಒಂದು ಪೇರೆಂಟ್ಸ್ ಇರುವಾಗ ನಮಗೆ ಬೆಲೆ ಗೊತ್ತಾಗಲ್ಲ. ಅವ್ರು ಇಲ್ದಿರುವಾಗ ನಮಗೆ ಜಾಸ್ತಿ ಬೆಲೆ ಗೊತ್ತಾಗುತ್ತೆ. ಇವಾಗ ನಮ್ಮ ತಾತ ಇಲ್ಲ. ಸೊ ಇವಾಗ್ಲೂ ಜ್ಞಾಪಿಸ್ಕೊಳ್ತಾ ಇರ್ತೀವಿ ನಮ್ಮ ತಾತನ. ಸೊ ಈ ರೀತಿ ಎಮೋಷನ್ ಆಗ್ತೀನಿ ನಾನು ಸಮ್ಟೈಮ್ಸ್ ನಮ್ಮ ತಾತನ ನಮ್ಮ ಅಜ್ಜಿನ ನೆನೆಸ್ಕೊಂಡ್ರೆ. ಸೊ ಅಷ್ಟೇ ನಾನು ಹೇಳಬೇಕಾಗಿತ್ತು ನಿಮಗೆ. ಸೊ ಅದಾಗಿದ್ಮೇಲೆ ನನಗೆ ಆಫೀಸ್ದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೊರಿಯರ್ ಎಲ್ಲ ಕೊಡಬೇಕಾಗಿತ್ತು. ಹಾಗೆ ವೀಳ್ಯದೆಲೆ ಕೂಡ ಅಮಾವಾಸ್ಯೆ ಬಂತಲ್ವ, ವೀಳ್ಯದೆಲೆ ಕೂಡ ತಗೋಬೇಕಾಗಿತ್ತು. ಸೊ ಅದನ್ನು ಕೂಡ ತೊಗೊಂಡ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಂದು ಬಿಸಿಲಿಂದ ಬಂದು ಟಯರ್ಡ್ ಆಗುತ್ತಲ್ವ. ಸೊ ಅದನ್ನು ನಮ್ಮ ಮನೆಗೆ ಒಂದು ಸ್ವಲ್ಪ ಸ್ಪಾಟ್ಲೈಟ್ಸ್ ಕೂಡ ಬೇಕಿತ್ತು. ಆಲ್ಮೋಸ್ಟ್ ನಾವು 2 ವರ್ಷ ಆಯ್ತಲ್ವ ಮನೆ ಕಟ್ಟಿ. ಜಾಸ್ತಿ ಸ್ಪಾಟ್ಲೈಟ್ಸ್ ಯೂಸ್ ಮಾಡೋದ್ರಿಂದ ಮನೇಲಿ ಸ್ಪಾಟ್ಲೈಟ್ಸ್ ಹೋಗಿತ್ತು ಕೂಡ. ಅದನ್ನು ಕೂಡ ತೊಗೊಂಡ್ಬಿಟ್ಟು ಹಾಗೆ ಕೊರಿಯರ್ ಕೊಡಬೇಕಾಗಿತ್ತಲ್ವ, ಅದನ್ನು ಬಿಲ್ ಮಾಡಿಸ್ಬಿಟ್ಟು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಿದ ಮೇಲೆ ಬಿಸಿಲಿಂದ ಬಂದ್ವಲ್ಲ, ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿದು ನೆಕ್ಸ್ಟು ನಾನು ಕೂಡ ಮೇಲ್ಗಡೆ ಮಲ್ಕೊಳ್ಳೋಕ್ಕೆ ಅಂತ ಹೋದೆ. ನನ್ನ ಮಗಳಿಗೂ ಕೂಡ ಮಲಗಿಸ್ಬೇಕಾಗಿತ್ತಲ್ವ. ಸ್ವಲ್ಪ ಬಿಸಿಲಲ್ಲಿ ಹೋಗಿದ್ದಕ್ಕೆ ಟಯರ್ಡ್ನೆಸ್ ಅನ್ನಿಸ್ತಾ ಇತ್ತು. ಯೂಶ್ವಲಾಗಿ ಬಿಸಿಲಲ್ಲಿ ಹೋಗಲ್ವಲ್ಲ, ಮನೇಲೇ ಇರ್ತೀನಿ ಆಫೀಸ್ ವರ್ಕ್ ಮಾಡಿಕೊಂಡು ನನ್ನ ಮಗಳನ್ನ ನೋಡಿಕೊಂಡು. ಸೊ ಫೈನಲಾಗಿ ನಂಗೊಂದು ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಮನೆಗೆ ಹೋಗಿ ಮಲ್ಕೊಂಡು ನೆಕ್ಸ್ಟು ಈವ್ನಿಂಗ್ ಆಗಿದ ಮೇಲೆ ಎದ್ದುಬಿಟ್ಟು ನನ್ನ ಹಸ್ಬೆಂಡು ಡಿಮಾರ್ಟಿಗೆ ಹೋಗಬೇಕಾಗಿತ್ತಲ್ವ. 2 ಮಂತ್ಸಿಗೆ ಆಗೋಂಗೆ ಏನಾದರೂ
ಐಟಮ್ಸ್ನ ತೊಗೊಂಡು ಬರೋಣ ನಡಿ, ಹಾಗೆ ಮಮ್ಮಿನೂ ಕೂಡ ಕರ್ಕೊಂಡು ಬರೋಣ, ಆಫೀಸ್ಗೆ ಹೋಗಿದ್ರಲ್ವ ಅವ್ರನ್ನೂ ಕೂಡ ಕರ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ. ಇದು ಸಾಯಂಕಾಲ ಇವಾಗ ಮಾಡ್ತಾ ಇರೋದು. ಹಾಗೆ ಸ್ವಲ್ಪ ಹೊತ್ತು ನನ್ನ ಮಗಳೂ ಕೂಡ ಹಾಗೆ ಕಾರಲ್ಲೇ ಮಲ್ಕೊಂಡ್ಬಿಟ್ಲು. ಮಲ್ಕೊಂಡಿದ್ದ ತಕ್ಷಣ ನಮಗೂ ಕೂಡ ಸ್ವಲ್ಪ ಸಮಾಧಾನ ಅನ್ನಿಸ್ಬಿಡ್ತು, ಅವಳು ಮಲ್ಕೊಂಡ್ಲಲ್ಲ ಬಿಡು ಅಂತ ಹೇಳಿಬಿಟ್ಟು ಹಾಗೆ ಕಾರ್ ಓಡಿಸ್ಕೊಂಡು ಬಂದು ಸ್ಪಾಟ್ಲೈಟ್, ಅದೇ ಹೇಳಿದ್ನಲ್ವ ಸ್ಪಾಟ್ಲೈಟ್ ನೋಡಬೇಕು ಅಂತ, ಅದನ್ನು ಕೂಡ ನೋಡೋಕ್ಕೆ ಅಂತ ಇಲ್ಲಿ ಬೇರೆ ಶಾಪ್ಗೆ ಬಂದ್ವಿ. ಅದನ್ನು ಕೂಡ ತೊಗೊಂಡ್ವಿ. ಲೈಕ್ ನೋಡ್ಬೋದು, ಇಲ್ಲಿ ತೊಗೊಂಡಿರೋದು ಕಾಣಿಸುತ್ತೆ, ನಿಮಗೆ ತೋರಿಸ್ತೀನಿ ಇವಾಗ. ಲೈಕ್ ನಮಗೆ ಒಂದು ಶಾಪಲ್ಲಿ ಹೋಗಿ ಕೇಳಿದ್ವಿ, ಅಲ್ಲಿ ಸಿಕ್ಕಿಲ್ಲ ನಮಗೆ ಬೇಕಾಗಿರೋಂಥ ಸ್ಪಾಟ್ಲೈಟ್ ಅಲ್ಲಿ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಬೇರೆ ಶಾಪಲ್ಲಿ ಕೇಳೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಬೇರೆ ಶಾಪಲ್ಲಿ ಕರ್ಕೊಂಡು ಹೋದರು. ಅವಾಗ ಆಲ್ರೆಡಿ ನನಗೆ ಸಿಕ್ಕಿಲ್ವಲ್ಲ, ನನಗೆ ಇರೋದನ್ನೇ ತಗೋ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ನನಗೆ ತಲೆ ತಿಂತಾಯಿದ್ರು. ಸೊ ನನಗೆ ಕೋಪ ಬರ್ತಾಯಿತ್ತು, ನನಗೆ ಯಾವುದ್ಯಾವುದೇ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಸೊ ನನಗೆ ಯಾವ ಥರ ಬೇಕೋ ಆ ರೀತಿಯೇ ನಾನು ಹಾಕ್ಸೋದು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಜೊತೆ ಇಲ್ಲಿ ಜಗಳ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಜಗಳ ಮಾಡಿಕೊಂಡು ಹಾಗೆ ಬಂದ್ವಿ. ಅದಾಗಿದ್ಮೇಲೆ ಅದರಲ್ಲೂ ಸ್ವಲ್ಪ ನಮ್ಮ ಅಜ್ಜಿ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿದ್ದೇನಲ್ವ, ಸೊ ಎರಡೂ ಮಿಕ್ಸಪ್ ಆಗಿ ಇನ್ನೊಂದು ಸ್ವಲ್ಪ ಜಗಳ ಜಾಸ್ತಿನೇ ಮಾಡಿಬಿಟ್ಟೆ ಅವನ ಜೊತೆ, ನನ್ನ ಹಸ್ಬೆಂಡ್ ಜೊತೆ. ಹೋಗಲಿ ಬಿಡು ಅಂತ ಹೇಳಿಬಿಟ್ಟು ಇಲ್ಲಿ ಬೇರೆ ಶಾಪಿಗೆ ಬಂದ್ವಿ. ಅಲ್ಲೂ ಕೂಡ ಇರಲಿಲ್ಲ. 1-2 ಶಾಪ್ ಸುತ್ತಾಡಿದ್ವಿ, ಅಲ್ಲಿ ಯಾವ ಥರ ಬೇಕಿತ್ತೋ ಆ ಥರ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ, ಇಲ್ಲ ಸರ್ ನಾವು ತರಿಸ್ಕೊಡ್ತೀವಿ ಅಂತ ಎಲ್ಲ ಹೇಳ್ತಾಯಿದ್ರು ಅವರು. ಸೊ ಫೈನಲಾಗಿ ಸಾಯಂಕಾಲ ತರಿಸ್ತೀವಿ ಅನ್ನೋದಕ್ಕೆ ಸರಿ ಆಯಿತು ಬಿಡು ಅಂತ ಹೇಳಿಬಿಟ್ಟು ನಾವು ಬಂದ್ವಿ. ಬಂದಿದ ಮೇಲೆ ನೆಕ್ಸ್ಟು ಶಾಪಿಗೆ ಹೋಗೋಣ ಅಂತ ಹೇಳಿದರು ನನ್ನ ಹಸ್ಬೆಂಡು. ಹೋಗೋಣ, ಇದೇ ಬೇಕಾ ಅದೇ ಬೇಕಾ ಅಂತ ಕೇಳ್ತಾಯಿದ್ರು ಇನ್ನೊಂದು ಸತಿ. ಇಲ್ಲ ನನಗಿದು ಇಷ್ಟ ಇಲ್ಲ, ನನಗೆ ಗೋಲ್ಡ್ ಕಲರಲ್ಲೇ ಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟು ಶಾಪ್ಗೆ ಬಂದ್ವಿ. ಅಲ್ಲಿ ಬಂದಮೇಲೆ ನಮಗೆ ಯಾವ ರೀತಿ ಬೇಕಿತ್ತು ಎಕ್ಸಾಕ್ಟಾಗಿ ಈ ಶಾಪಲ್ಲಿ ಸಿಕ್ತು. ಸೊ ಫೈನಲಾಗಿ ನಾನು ಕೂಡ ಹ್ಯಾಪಿಯಾಗಿ ಎತ್ಕೊಂಡು ಬಂದೆ. ನನ್ನ ಹಸ್ಬೆಂಡ್ ಇವಾಗ್ಲೂ ಕೂಡ ನನಗೆ ಹೇಳ್ತಾಯಿದ್ರು, ಈ ಕಲರ್ ಬೇಡ, ಆ ಕಲರ್ ತೊಗೊಳ್ಳೋಣ, ಆ ಕಲರ್ ನೋ ನನಗೆ ಇದೇ ಕಲರ್ ಬೇಕು ಅಂತ ಹೇಳಿಬಿಟ್ಟು ಫೈನಲಾಗಿ ಈ ಕಲರ್ ತೊಗೊಂಡೆ. ಅವ್ರು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಬಟ್ ಯಾವ ಕಲರ್ ಆದ್ರೂ ನಾನು ಹೇಳಿದ ಕಲರೇ ಓಕೆ ಮಾಡ್ತಾರೆ. ಬಟ್ ಹಾಗೆ ನನಗೆ ರೇಗಿಸೋದು, ನನಗೆ ಸ್ವಲ್ಪ ಟೆಂಪರ್ ಚೆಕ್ ಮಾಡೋದವರು. ಸೊ ಫೈನಲಾಗಿ ತೊಗೊಂಡ್ಬಿಟ್ಟು ಮನೆಗೆ ಹೊರಟ್ಬಿಟ್ಟು ಅದೇ ಹೇಳಿದ್ನಲ್ವ ಮಲ್ಕೋಬೇಕಂತ, ಮಲ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಮಲ್ಕೊಂಡು ಸಾಯಂಕಾಲ ಎದ್ದು ಡಿಮಾರ್ಟಿಗೆ ಹೋಗೋಕ್ಕಿಂತ ಮುಂಚೆ ಮಧ್ಯಾಹ್ನ ಏನು ಜ್ಯೂಸ್ ಅಷ್ಟೇ ಕುಡ್ದಿದ್ದಲ್ವ, ಏನೂ ತಿಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಹೋಟೆಲ್ಗೆ ಹೋಗಿಬಿಟ್ಟು ನಮ್ಮ ಮಮ್ಮಿನ ಕರ್ಕೊಂಡು ಎಲ್ಲ ಹೋಟೆಲಿಗೆ ಹೋಗಿಬಿಟ್ಟು ಏನಾದರೂ ಸ್ನ್ಯಾಕ್ಸ್ನ ತಿನ್ಕೊಂಡು ಹೋಗೋಣ ಅಂತ. 5 ಗಂಟೆ ಆಗಿಬಿಟ್ಟಿತ್ತಲ್ವ, ನಾನು ಕೂಡ ನಿದ್ದೆ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿದ್ಮೇಲೆ ಮುಖ ನೋಡಿದರೆ ಎಷ್ಟು ಚೆನ್ನಾಗಾಗಿತ್ತು ನಂದು. ಲೈಕ್ ನೋಡ್ಬೋದು, ಇಲ್ಲಿ ಟಯರ್ಡ್ನೆಸ್ ಆಗಿತ್ತು, ಬಂದಿದ್ದ ತಕ್ಷಣವೇ ನಾನು ಕೂತ್ಕೊಂಡಿದ್ದು. ಸೊ ಆಮೇಲೆ ಮಲ್ಕೊಂಡಿದ್ದಿದ್ಮೇಲೆ ಎಷ್ಟು ಚೆನ್ನಾಗಾಯಿತು ನನ್ನ ಮುಖ. ಸೊ ಎಷ್ಟು ಗ್ಲೋ ಆಗಿತ್ತು ನೀವೇನೇ ನೋಡ್ಬೋದು. ಯೋಚನೆ ಮಾಡ್ತಾ ಇದ್ನಲ್ವ, ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಕ್ಕೆ ಹಂಗಾಯಿತು. ನಮ್ಮ ಅಜ್ಜಿ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಎಲ್ಲದನ್ನೂ ಯೋಚನೆ ಮಾಡ್ತಿರ್ತೀನಿ ಸಮ್ಟೈಮ್ಸು. ಸೊ ಬಂದಿದ ಮೇಲೆ ನೆಕ್ಸ್ಟು ಹೋಟೆಲಿಗೆ ಹೋಗಿ ನಾವು ಕೂಡ ಈವ್ನಿಂಗ್ ಚಾಟ್ಸು ಈ ಥರ ತಿಂದ್ಕೊಂಡು ಫೈನಲಾಗಿ ಡಿಮಾರ್ಟ್ಗೆ ಹೋಗಿಬಿಟ್ಟು ಬಂದ್ವಿ. ಅಲ್ಲಿ 15,000 ಏನೋ ಬಿಲ್ ಆಯಿತು. ಅಲ್ಲಿ ಕೂಡ ಬಿಲ್ಲೆಲ್ಲ ಕೊಟ್ಬಿಟ್ಟು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 9 o'clock ಆಗಿತ್ತು ನೈಟ್. ನಾವು ಹೊರಟಿರುವಾಗ, ಹೋಗುವಾಗ 5 o'clock ಆಗಿತ್ತು. ನಾವು ಲಾಸ್ಟಲ್ಲಿ ಬರುವಾಗ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಎಲ್ಲ ತಿನ್ಕೊಂಡು ಎಲ್ಲ ಬರೋಷ್ಟೊತ್ತಿಗೆ ಒಂದು 9 o'clock ಆಗಿತ್ತು. ಆಮೇಲೆ ಆ ಸ್ಪಾಟ್ಲೈಟ್ ಏನು ತೊಗೊಂಡು ಬಂದಿದ್ವಲ್ಲ ಅದನ್ನು ಕೂಡ ಹಾಕಿದ್ವಿ ಮನೆಗೆ. ತುಂಬಾ ಚೆನ್ನಾಗಾಗಿತ್ತು, ಮನೆಯಲ್ಲೆಲ್ಲ ಸಖತ್ತಾಗಿ ಬ್ರೈಟ್ ಆಗಿತ್ತು. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ನನ್ನ ಮಗಳು ಎಷ್ಟು ಹಠ ಮಾಡ್ತಾಯಿದ್ಲು ನಮ್ಮ ಜೊತೆ ಬರಬೇಕು. ನಾನು ವೀಡಿಯೋ ಮಾಡ್ತಿದ್ನಲ್ವ, ನನ್ನ ಜೊತೆ ಬರಬೇಕು ಅಂತ ಹಠ ಮಾಡ್ತಿದ್ಲು. ನಮ್ಮ ಮಮ್ಮಿ ಹತ್ರ ಇರಲಿಲ್ಲ, ನಮ್ಮ ಅಜ್ಜಿನೂ ಕೂಡ ಊಟ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನೂ ಕೂಡ ಕರ್ಕೊಂಡು ಬಂದಂಗೆ ಆಗುತ್ತೆ ಅಂತ ಜೊತೆಗೆ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದ ತಕ್ಷಣವೇ ನಾವು ಕೂಡ ಇಲ್ಲಿ ಅದೇ ಹೇಳಿದ್ನಲ್ಲ ಚಾಟ್ಸ್ ಎಲ್ಲ ತೊಗೋಬೇಕಾಗಿತ್ತಂತ, ಚಾಟ್ಸ್ ಎಲ್ಲ ತೊಗೊಂಡೆ. ನಮ್ಮ ಮಮ್ಮಿ ಫೋನ್ ಮಾಡ್ತಾಯಿದ್ರು ಯಾರಿಗೂ, ಅವ್ರದ್ದು ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಗೆ ಹೊರಟ್ವಿ.
ಅಲ್ಲಿಂದ ನೆಕ್ಸ್ಟು ಕಾಫಿ ಎಲ್ಲ ಕುಡ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದು ನೆಕ್ಸ್ಟು ಹೊರಟಿದ್ದೆ ಡಿ-ಮಾರ್ಟ್‌ಗೆ. ಒಂದು 6:30 ಆಗಿತ್ತು ನಾವು ಡಿ-ಮಾರ್ಟಿಗೆ ಹೊರಟುವಾಗ. ಸೊ ನೋಡ್ಬೋದು ನನ್ನ ಹಸ್ಬೆಂಡ್ ಹಿಂಗೆ ವೀಡಿಯೋಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಸ್ವಲ್ಪ ನನ್ನ ಜೊತೆ ಜೋಕ್ ಮಾಡ್ಕೊಂಡು ಕೂತ್ಕೊಂಡಿದ್ರು ನೋಡ್ಬೋದು. ನಿನಗೆ ವೀಡಿಯೋಗೆ ಬರಲ್ಲ ನಾನು, ನೀನು ತೋರ್ಸೋಕ್ಕೆ ಹೋಗಬೇಡ ಅಂತ ನನಗೆ ರೇಗಿಸ್ತಾಯಿದ್ರು. ಸುಮ್ಮನೆ ಏನಕ್ಕೆ ಬರಲ್ಲ ನೀವು, ಇನ್ಯಾರಿಗೆ ತೋರಿಸ್ಬೇಕು ನಾನಂತ ನಾನು ರೇಗಿಸ್ತಾ ಇದ್ದೆ ಅವ್ರಿಗೆ. ನೋಡಿ ಅವ್ರು ಕೂಡ ಪಾನಿಪುರಿ ಎಲ್ಲ ತೊಗೊಂಡ್ರು, ನಾನು ಮಸಾಲ ಪುರಿ ತೊಗೊಂಡ್ರು, ನಾನು ಕೂಡ ಲೈಕ್ ನಮ್ಮ ಮಮ್ಮಿ ಬೇಲ್ಪುರಿ ತೊಗೊಂಡ್ರು, ನಾನು ಮಸಾಲ ಪುರಿ ತೊಗೊಂಡು ಹಾಗೆ ಒಂದು ವೆಜಿಟೇಬಲ್ ಇದು ಏನದು ಫ್ರೈಡ್ ರೈಸ್ ಕೂಡ ನಾನು ತೊಗೊಂಡಿದ್ದೆ. ನನ್ನ ಮಗಳಿಗೆ ಸ್ವಲ್ಪ, ನಾನು ಸ್ವಲ್ಪ, ನನ್ನ ಹಸ್ಬೆಂಡ್ ಸ್ವಲ್ಪ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಈ ಹೋಟೆಲ್ಗಳಲ್ಲೆಲ್ಲ ಚೆನ್ನಾಗಿರುತ್ತೆ, ಈ ಹೋಟೆಲ್ ಪರ್ಟಿಕ್ಯುಲರಾಗಿ ಈ ಹೋಟೆಲಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ನಾನು ಕೂಡ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿತ್ತು. ಎಂಜಾಯ್ ಮಾಡಿಕೊಂಡು ಹಾಗೆ ಡಿ-ಮಾರ್ಟಿಗೆ ಹೊರಟ್ವಿ. ಅಲ್ಲಿಂದ ಸಾಮಾನು ತೊಗೊಂಡಿರೋದು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೇಳಲ್ಲ, ಯೂಶ್ವಲಾಗಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಅಲೌ ಇಲ್ಲ ಅಲ್ಲಿ. ಸೊ ನಾನು ಜಾಸ್ತಿ ವೀಡಿಯೋನ ಮಾಡ್ಕೊಂಡಿಲ್ಲ, ನೀವೇನೇ ನೋಡ್ಬೋದು. ಸಿಂಪಲ್ಲಾಗಿ ಒಂದೇ ಒಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಡಿ-ಮಾರ್ಟ್ದು. ಸೊ ಇದು ಯಲಹಂಕದಲ್ಲಿರೋಂಥ ಶಾಪ್ ಡಿ-ಮಾರ್ಟ್ದು. ನಮ್ಮ ಮಮ್ಮಿ ನೋಡಿ ಅವಳನ್ನ ಟ್ರೇಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ, ನನ್ನ ಹಸ್ಬೆಂಡು ನೋಡಿ ಹೋಗ್ತಾ ಇದ್ದಾರೆ ಏನೇನೋ ತೊಗೊಂಡು. ನಾನು ಸ್ವಲ್ಪ ವೀಡಿಯೋ ಮುಗಿಸ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು, ನಮ್ಮ ಅಜ್ಜಿ ಬಗ್ಗೆ ನಾನು ಮಾತಾಡಿರೋದು ನಿಮಗೆಲ್ಲ ಏನು ಅನ್ನಿಸ್ತು, ನಾನೊಂದು ಸ್ವಲ್ಪ ಎಮೋಷನ್ ಆದೆ, ಸಾರಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು, ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿ ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.